ನಿಕೋಲಾ ಟೆಸ್ಲಾ ಅವರು 369 ಮೆಥಡ್ ಅನ್ನ ಇನ್ವೆಂಟ್ ಮಾಡಿರೋದು. ಈ ಮೆಥಡ್ ಪ್ರಕಾರ ನಾವು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅನ್ನ ರೀಪ್ರೋಗ್ರಾಮಿಂಗ್ ಮಾಡ್ತೀವಿ. ಈ ಒಂದು ಅಲೈನ್ಮೆಂಟ್ ಬ್ರಹ್ಮಾಂಡದ ಅಲೈನ್ಮೆಂಟ್ ಜೊತೆಗೆ ಮ್ಯಾಚ್ ಆಗ್ಬಿಡುತ್ತೆ. ನೀವು ಯಾವಾಗ ಅಲೈನ್ ಆಗ್ತೀರಾ ಆಗ ಆಟೋಮೆಟಿಕಲಿ ಯೂನಿವರ್ಸ್ ಜೊತೆಗೆ ಒಂದು ಕನೆಕ್ಷನ್ ಬಿಲ್ಡ್ ಆಗ್ಬಿಡುತ್ತೆ. ಯಾಕಂದ್ರೆ ನಾವು ಒಂದು ಎನರ್ಜಿ, ನಾವೊಂದು ವೈಬ್ರೇಷನ್, ನಾವೊಂದು ಫೀಲಿಂಗ್, ಇದರಿಂದ ಯೂನಿವರ್ಸ್ ಜೊತೆಗೆ ಕನೆಕ್ಟ್ ಆಗ್ತೀವಿ. ನಮ್ಮ ಫೀಲಿಂಗ್ಸು, ಎಮೋಷನ್ಸು, ಥಾಟ್ಸ್ ನ ಮೂಲಕ. 369 ಮೆಥಡ್ ಹೇಗೆ ಯೂಸ್ ಮಾಡೋದು ಅಂದ್ರೆ, ಮೊದಲು ಒಂದು ಡ್ರೀಮ್ ಅಥವಾ ಗೋಲ್ ಅಥವಾ ಡಿಸೈರ್ ಅನ್ನ ನೀವು ತಗೋಬೇಕು. ಮಲ್ಟಿಪಲ್ ಡಿಸೈರ್ಸ್ ಅನ್ನ ತಗೋಬೇಡಿ. ಒಂದೇ ಒಂದು ತುಂಬಾ ಇಂಪಾರ್ಟೆಂಟ್, ಸದ್ಯಕ್ಕೆ ಯಾವುದು ತುಂಬಾ ಇಂಪಾರ್ಟೆಂಟೋ ಆ ಒಂದು ಡಿಸೈರ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಸಮಯದಲ್ಲಿ ನಿಮಗೆ ತುಂಬಾ ಇಂಪಾರ್ಟೆಂಟ್ ಅಂತ ಏನು ಅನ್ನಿಸ್ತಿದೆ ಅದ್ರ ಬಗ್ಗೆ, ಅದು ಮನಿ ಇರ್ಬೋದು, ರಿಲೇಶನ್ಶಿಪ್ ಇರ್ಬೋದು, ಹೆಲ್ತ್ ಇರ್ಬೋದು, ಕರಿಯರ್ ಇರ್ಬೋದು, ಜಾಬ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಅದರ ಬಗ್ಗೆ ನೀವು ಸಿಂಗಲ್ ಅಫರ್ಮೇಷನ್ ಅನ್ನ ರೆಡಿ ಮಾಡ್ಕೋಬೇಕು. ಹಾಗೇನೆ ಲಾಂಗ್ ಟರ್ಮ್ ನೀವು ಗೋಲ್ ಅನ್ನ ಇಟ್ಕೋಬೇಡಿ, ಶಾರ್ಟ್ ಟರ್ಮ್ ಇರಲಿ, ಬಟ್ ತುಂಬಾ ಕ್ಲಾರಿಟಿ ಇರಬೇಕು. ಯಾಕೆಂದ್ರೆ ಕ್ಲಾರಿಟಿ ತುಂಬಾ ಇಂಪಾರ್ಟೆಂಟ್ ಅಫರ್ಮೇಷನ್ ಅಲ್ಲಿ. ಫಾರ್ ಎಕ್ಸಾಂಪಲ್, ಎಕ್ಸಾಮ್ ಪಾಸ್ ಮಾಡೋದಿರ್ಬೋದು, ಇಂಟರ್ವ್ಯೂ ಕ್ರ್ಯಾಕ್ ಮಾಡೋದಿರ್ಬೋದು, ಹಾಗೇನೆ ನೀವು ಪಾರ್ಟ್ನರ್ ಅನ್ನ ಹುಡುಕ್ತಾ ಇದ್ರೆ, ಹಾಗೇನೆ ಸಮ್ ಅಮೌಂಟ್ ಅನ್ನ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ, ಸ್ಯಾಲರಿ ಹೈಕ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ, ಪ್ರಮೋಷನ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ, ಹೀಗೆ ಈ ತರ ಯಾವ್ದು ಇವಾಗ ಸದ್ಯಕ್ಕೆ ಇಂಪಾರ್ಟೆಂಟ್ ಅದನ್ನ ತಗೊಳ್ಳಿ. ಒಂದು ಬುಕ್ ಅನ್ನ ತಗೊಂಡು ಬೆಳಗ್ಗೆ 3 ಸಾರಿ ಒಂದು ಅಫರ್ಮೇಷನ್ ಅನ್ನ ಬರಿಬೇಕು. ಆ ಒಂದು ವಿಷ್ ಅನ್ನ ನೀವು ಫುಲ್ ಫೀಲಿಂಗ್ ಇಂದ, ನಂಬಿಕೆಯಿಂದ, ಕಾನ್ಸಂಟ್ರೇಷನ್ ಇಂದ ಬರಿಬೇಕಾಗತ್ತೆ. ಅಫರ್ಮೇಷನ್ಸ್ ಯಾವಾಗ್ಲೂ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರಬೇಕು. ಅಂದ್ರೆ ಅದೀಗಾಗ್ಲೇ ನಿಮ್ಗೆ ಸಿಕ್ಬಿಟ್ಟಿದೆ ಅನ್ನೋ ರೀತಿನಲ್ಲಿ ನೀವು ಬರಿಬೇಕು. ಫಾರ್ ಎಕ್ಸಾಂಪಲ್, ಥ್ಯಾಂಕ್ ಯು ಯೂನಿವರ್ಸ್ ಅಂದ್ರೆ ಧನ್ಯವಾದ ಯೂನಿವರ್ಸ್, ನಾನು ತುಂಬಾ ಸಂತೋಷವಾಗಿದ್ದೀನಿ, ನನಗೆ ತಿಂಗಳಿಗೆ 5 ಲಕ್ಷ ಸ್ಯಾಲರಿ ಬರ್ತಾ ಇದೆ, ಅಥವಾ 5 ಲಕ್ಷ ಬಿಸ್ನೆಸ್ ಅಲ್ಲಿ ನನಗೆ ಇನ್ಕಮ್ ಆಗ್ತಾ ಇದೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಂತರ ಮಧ್ಯಾಹ್ನ ಅಂದ್ರೆ 12 ಗಂಟೆಯಿಂದ 3-4 ಗಂಟೆ ಒಳಗಡೆ ಅದೇ ಸೇಮ್ ವಿಷ್ ಅನ್ನ 6 ಸಾರಿ ನೀವು ಬರಿಬೇಕಾಗತ್ತೆ. ಸೇಮ್ ಲೈನ್ಸು, ಸೇಮ್ ವರ್ಡ್ಸ್ ಇರಬೇಕು, ಸೇಮ್ ಫೀಲಿಂಗ್ಸು, ವೈಬ್ರೇಷನ್ಸ್ ಮತ್ತೆ ಟ್ರಸ್ಟ್ ಅನ್ನ ಇಟ್ಕೊಂಡು ಬರಿಬೇಕು. ಥ್ಯಾಂಕ್ ಯು ಯೂನಿವರ್ಸ್, ಐ ಆಮ್ ವೆರಿ ಗ್ರೇಟ್ಫುಲ್ ಅಂಡ್ ಹ್ಯಾಪಿ ದಟ್ ಐ ಆಮ್ ಅರ್ನಿಂಗ್ 5 lakhs ಪರ್ ಮಂತ್. ಇದನ್ನ 6 ಟೈಮ್ ನೀವು ಬರಿಬೇಕಾಗತ್ತೆ. ನಂತರ ರಾತ್ರಿ ಅಂದ್ರೆ ಮಲಗೋದಕ್ಕೆ ಮೊದಲು ಸೇಮ್ ವಿಷ್ ಅನ್ನ, ಸೇಮ್ ಪದಗಳನ್ನ 9 ಸಾರಿ ಬರಿಬೇಕು. ಯಾವ ವರ್ಡ್ಸು ಇದರಲ್ಲಿ ಚೇಂಜ್ ಇರಬಾರ್ದು, ಕನ್ಫ್ಯೂಷನ್ ಇರಬಾರ್ದು. ಈ ಒಂದು ಮೆಥಡ್ ನ ಮಹತ್ವ ಏನು ಅಂತ ಗೊತ್ತಾ ನಿಮ್ಗೆ? ನಿಮ್ಗೆ ಅನ್ಸುತ್ತಾ ನಾಳೆನೆ 5 ಲಕ್ಷ ಬಂದ್ಬಿಡುತ್ತೆ ಅಂತ? ಅದು ಹಾಗಾಗಲ್ಲ. ಆ ರೀತಿ ವರ್ಕ್ ಆಗೋದೇ ಇಲ್ಲ. ಮ್ಯಾನಿಫೆಸ್ಟೇಷನ್ ಅನ್ನೋದು ಯಾವುದೋ ಬ್ಲಾಕ್ ಮ್ಯಾಜಿಕ್ ಅಲ್ಲ, ಅದು ಜಾದು ಕೂಡ ಅಲ್ಲ. ಇದೊಂದು ವೈಬ್ರೇಷನ್ಸ್, ಅಲೈನ್ಮೆಂಟ್ ನ ಒಂದು ಆಟ. ಇದು ಯೂನಿವರ್ಸ್ ಜೊತೆಗೆ ಮ್ಯಾಚ್ ಆಗಬೇಕು. ಓಕೆ, ಫಾಲೋ ಮಾಡಿದ್ರಿ. ವಾಟ್ ನೆಕ್ಸ್ಟ್ ಅಂದ್ರೆ, ನಿಮ್ಮನ್ನ ನೀವು ನೋಟಿಸ್ ಮಾಡಿ, ಅಬ್ಸರ್ವ್ ಮಾಡ್ಕೊಳ್ಳಿ. ನೀವು ಸದಾ ಆಟೋ ಪೈಲಟ್ ಅಲ್ಲೇ ಹೋಗ್ತಾ ಇರ್ತೀರಾ. ಅಂದ್ರೆ ಕೆಲವು ಕೇಸಸ್ಗಳಲ್ಲಿ ಡ್ರೈವರೇ ಬೇಕಾಗಿಲ್ಲ, ಜಸ್ಟ್ ಕಮಾಂಡ್ ಕೊಟ್ರೆ ಸಾಕು, ಅದು ನಿಮ್ಮನ್ನ ಡೆಸ್ಟಿನಿಗೆ ಕರ್ಕೊಂಡು ಹೋಗ್ಬಿಡುತ್ತೆ ಅಲ್ವಾ? ನೀವು ಈಗ್ಲೂನು ಅದೇ ಆಟೋ ಪೈಲಟ್ ಅಲ್ಲಿ ಜೀವಿಸ್ತಾ ಇದ್ದೀರಾ. ಬೆಳಗ್ಗೆ ಹೇಳ್ತೀರಾ, ಸೋಷಿಯಲ್ ಮೀಡಿಯಾ, ವಾಟ್ಸಪ್ಪು, ಹಾಗೇನೆ ನಿಮ್ಮ ಮೆಸೇಜಸ್‌ಗೆ ಲೈಕ್ಸು, ಕಮೆಂಟ್ಸು ಮಾಡ್ತೀರಾ. ಅದರಲ್ಲಿ ಬರೀ ನೆಗೆಟಿವ್ ಕಮೆಂಟ್ಸೇ ಜಾಸ್ತಿ ಇರುತ್ತೆ. ಪಾಸಿಟಿವ್ ಕಮೆಂಟ್ಸು ತುಂಬಾ ಕಡಿಮೆ ಇರುತ್ತೆ. ಅದೇ ನೆಗೆಟಿವ್ ಮೈಂಡ್ ಅಲ್ಲಿ ದಿನನಿತ್ಯ ನೀವು ಕೆಲಸ ಮಾಡ್ತಾ ಇದ್ದೀರಾ. ಆಫೀಸ್‌ಗೆ ಹೋಗ್ತೀರಾ, ಕಾಲೇಜ್‌ಗೆ ಹೋಗ್ತೀರಾ, ದಿನವಿಡೀ ಇಷ್ಟವಿಲ್ಲದ ಕೆಲಸಗಳನ್ನ ನೆಗೆಟಿವ್ ಮೈಂಡ್ ಸೆಟ್ ಅಲ್ಲೇ ಮಾಡ್ತಾ ಇರ್ತೀರಾ. ಇಡೀ ದಿನ ಹಾಗೆ ಕಳೆದು ಹೋಗುತ್ತೆ. ಸುಸ್ತಾಗಿ ಮನೆಗೆ ಬರ್ತೀರಾ. ಅದೇ ರೀತಿನಲ್ಲಿ ಊಟ ಮಾಡಿ ಮಲಗ್ಬಿಡ್ತೀರಾ. ವೀಕೆಂಡ್ಸ್ ಅಲ್ಲಿ ಫ್ರೆಂಡ್ಸ್ ಜೊತೆಗೆ ಪಾರ್ಟಿ ಮಾಡ್ತೀರಾ, ಸುತ್ತಾಡ್ತೀರಾ. ಇದೇ ಜೀವನನಾ? ಖಂಡಿತ ಅಲ್ಲ. ಬಟ್ ಆಟೋ ಪೈಲಟ್ ಅಲ್ಲಿ ವರ್ಷಾನುಗಟ್ಲೆಯಿಂದ ಇದೇ ನಡೀತಿರೋದು. ಇದೇ ತರನೇ ನೀವು ಜೀವನ ಮಾಡ್ತಿದ್ದೀರಾ. ಅಯ್ಯೋ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀರಾ. ಹೌದು, ಯಾಕಂದ್ರೆ ನಿಮ್ಮ ಫೋಕಸ್ಸು ಇಲ್ವೇ ಇಲ್ಲ. ಈ ಸೋಷಿಯಲ್ ಮೀಡಿಯಾ ಅನ್ನೋದು ನಿಮ್ಮ ಫೋಕಸ್ ಅನ್ನ ಮುಗಿಸ್ಬಿಟ್ಟಿದೆ. ನಿಮ್ಮ ಕೆಲಸಗಳ ಮೇಲೆ ನಿಮ್ಗೆ ಫೋಕಸ್ಸೇ ಮಾಡಕ್ಕಾಗ್ತಾ ಇಲ್ಲ. ಏನು ನಡೀತಾ ಇದೆ ಲೈಫಲ್ಲಿ ಅನ್ನೋ ಒಂದು ಅವೇರ್‌ನೆಸ್, ಪರಿಜ್ಞಾನ ಕೂಡ ನಿಮಗಿಲ್ಲ. ಹಾಗೆ ಒಂದು ಆಟೋ ಪೈಲಟ್ ಮೋಡ್ ಅಲ್ಲಿ ಜೀವನ ನಡೀತಾನೆ ಇದೆ. ಫಾರ್ ಎಕ್ಸಾಂಪಲ್, ಬೈಕ್ ಅಥವಾ ಕಾರಲ್ಲಿ ನೀವು ಮನೆಗೆ ಬರ್ತಿರ್ತೀರಾ. ಯಾವಾಗ ಲೆಫ್ಟ್ ಟರ್ನ್ ತಗೊಂಡ್ರಿ, ಯಾವಾಗ ರೈಟ್ ಟರ್ನ್ ತಗೊಂಡ್ರಿ ಅಂತಾನೆ ಗೊತ್ತಿರಲ್ಲ. ಏನೋ ಯೋಚಿಸ್ಕೊಂಡು ಬರ್ತಾ ಇರ್ತೀರಾ. ಮನೆ ಮುಂದೆ ಬಂದಿರ್ತೀರಾ, ಅನ್ಕೋತೀರಾ, ಅರೆ ಇಷ್ಟು ಬೇಗ ನಾನು ಮನೆಗೆ ಬಂದ್ಬಿಟ್ನಾ, ಗೊತ್ತೇ ಆಗ್ಲಿಲ್ವಲ್ಲ ಅಂತ. ಇದೇ ಆಟೋ ಪೈಲಟ್. ಇದರ ಅರ್ಥ ನಿಮ್ಮ ಸಬ್ ಕಾನ್ಶಿಯಸ್ ಪ್ರೋಗ್ರಾಮ್ ಆಗ್ಬಿಟ್ಟಿದೆ. ಸಬ್ ಕಾನ್ಶಿಯಸ್ ಮೈಂಡ್ ವರ್ಕ್ ಮಾಡೋದು ನಿಮ್ಮ ಹ್ಯಾಬಿಟ್ಸು, ನಿಮ್ಮ ಎಮೋಷನ್ಸು, ನಿಮ್ಮ ಫೀಲಿಂಗ್ಸ್ ಮೇಲೆ ಮಾತ್ರ. ಸಬ್ ಕಾನ್ಶಿಯಸ್ ಮೈಂಡ್ 95% ಕೆಲಸ ಮಾಡಿದ್ರೆ, ನಮ್ಮ ಕಾನ್ಶಿಯಸ್ ಮೈಂಡ್ ಜಸ್ಟ್ 5% ಅಷ್ಟೇ ಕೆಲಸ ಮಾಡೋದು. ಸಬ್ ಕಾನ್ಶಿಯಸ್ ಮೈಂಡ್‌ಗೆ ತುಂಬಾ ತುಂಬಾ ಮಹತ್ವ ಇದೆ. ಸೊ 369 ಮೆಥಡ್ ಫಾಲೋ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಸ್ಪೆಷಲಿ ಹೊಸದಾಗಿ ನೀವು ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಅವಾಗ ಏನಾಗುತ್ತೆ ಅಂದ್ರೆ, ಮಾರ್ನಿಂಗು ಮೈಂಡ್ ಅನ್ನ ಇದು ಅಲೈನ್ ಮಾಡುತ್ತೆ. ಈಗ ನೀವು ನಿಮ್ಮ ಗೋಲ್ ಮತ್ತೆ ಡ್ರೀಮ್ ಬಗ್ಗೆ ಮಾತ್ರ ಥಿಂಕ್ ಮಾಡೋದಕ್ಕೆ ಶುರು ಮಾಡ್ತೀರಾ. ಮೊದಲು ಎದ್ದ ಕೂಡಲೇ ರೀಲ್ಸ್ ಸ್ಕ್ರಾಲ್ ಮಾಡ್ತಾ ಇದ್ರಿ. ಬಟ್ 369 ನೀವು ಸ್ಟಾರ್ಟ್ ಮಾಡಿದ್ರೆ ಎದ್ದ ಕೂಡಲೇ ನಿಮಗೆ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಪ್ರೋಗ್ರಾಮಿಂಗ್ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನಿಮ್ಮ ಡ್ರೀಮು, ನಿಮ್ಮ ಡಿಸೈರ್ ಬಗ್ಗೆ ನೀವು ಯಾವಾಗ ಬರೀತೀರಾ, 5-10 ನಿಮಿಷ ನೀವು ಅದೇ ಮೂಡಲ್ಲಿ ಯಾವಾಗ ಇರ್ತೀರಾ, ಆಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದು ಹೋಗಿ ಕುಳಿತುಕೊಂಡ್ಬಿಡುತ್ತೆ. ಮಧ್ಯಾಹ್ನ ಕೆಲಸದ ಒತ್ತಡದಲ್ಲೂ ಕೂಡ ಆಟೋ ಪೈಲಟ್ ಅಲ್ಲಿ ನೀವು ಕೆಲಸ ಮಾಡ್ತಾ ಇದ್ರು ಕೂಡ
ಸಬ್ ಕಾನ್ಶಿಯಸ್ಗೆ ಮತ್ತೆ ನೀವು ನೆನ್ಪು ಮಾಡಿಸ್ತೀರಾ. 6 ಸರಿ ನೀವು ಮಧ್ಯಾಹ್ನ ಮತ್ತೆ ಬರೀತೀರಾ, ನಿಮ್ಮ ಗೋಲ್ ಕಡೆಗೆ ಅದು ಫೋಕಸ್ ಮಾಡೋ ತರ ಮಾಡ್ತೀರಾ. ರಾತ್ರಿ ಸುಸ್ತಾಗಿದ್ರು ಮತ್ತೆ ರಿಮೈಂಡ್ ಮಾಡ್ತೀರಾ, 9 ಸಾರಿ ಬರೀತೀರಾ. ನಿಮ್ಮ ಗೋಲ್ ಬಗ್ಗೆ, ನಿಮ್ಮ ಡಿಸೈರ್ ಬಗ್ಗೆ, ನಿಮ್ಮ ಡ್ರೀಮ್ ಬಗ್ಗೆ ಸಬ್ ಕಾನ್ಶಿಯಸ್ ಮೈಂಡ್ಗೆ ಜ್ಞಾಪಿಸ್ತೀರಾ. ಸೊ ಡೆಲಿಬ್ರೇಟ್ ಆಗಿ ಯಾವಾಗ ನಿಮ್ಮ ಡಿಸೈರ್ ಅಥವಾ ನಿಮ್ಮ ಡ್ರೀಮ್ ಬಗ್ಗೆ ಮತ್ತೆ ಫೋಕಸ್ ಮಾಡಿಸ್ತೀರಾ, ಆಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಏನಾಗುತ್ತೆ, ರೀಪ್ರೋಗ್ರಾಮಿಂಗ್ ಆಗೋದಕ್ಕೆ ಶುರು ಆಗುತ್ತೆ. ಲಾ ಆಫ್ ಅಟ್ರಾಕ್ಷನ್ ಹೇಳೋದೇನು, ಯಾವ ಕಡೆ ನಿಮ್ಮ ಫೋಕಸ್ ಹೋಗುತ್ತೆ ಆ ಕಡೆ ನಿಮ್ಮ ಎನರ್ಜಿ ಕೂಡ ಫ್ಲೋ ಆಗುತ್ತೆ ಅಂತ. ಸೊ ಲೈಕ್ ಅಟ್ರಾಕ್ಟ್ಸ್ ಲೈಕ್. ನೀವೇನು ಸಂಕಲ್ಪ ಮಾಡ್ತಿರೋ ಅದನ್ನೇ ಪಡಿತೀರಾ. ಅಂದ್ರೆ ಸಂಕಲ್ಪದಿಂದನೇ ಸಿದ್ಧಿ. ಈ 369 ಮೆಥಡ್ ಅನ್ನ ನೀವು ಫಾಲೋ ಮಾಡ್ತಾ ಇದ್ರೆ ನಿಮಗೆ ಐಡಿಯಾಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಅವಕಾಶಗಳು ಬರೋದಕ್ಕೆ ಶುರು ಆಗುತ್ತೆ, ಫೋಕಸ್ ನಿಮ್ದು ಜಾಸ್ತಿ ಆಗುತ್ತೆ. ಥಿಂಕ್ ಮಾಡಿ ನೋಡಿ, ನಾನು ರೆಡ್ ಕಲರ್ ಕಾರ್ ತಗೋಬೇಕು ಅಂತ, ಆಗ ಏನಾಗುತ್ತೆ, ರೋಡಲ್ಲಿ ನೀವು ಎಲ್ಲೋದ್ರೂ ನಿಮಗೆ ರೆಡ್ ಕಲರ್ ಕಾರೇ ಕಾಣಿಸ್ತಾ ಇರುತ್ತೆ. ಅದಕ್ಕೆ ಮುಂಚೆನೂ ಓಡಾಡ್ತಾ ಇತ್ತು, ಆದ್ರೆ ನಿಮ್ಮ ಮೈಂಡ್ ಅದ್ರ ಕಡೆ ಜಾಸ್ತಿ ಗಮನ ಕೊಟ್ಟಿರಲ್ಲ. ನೀವು ಥಿಂಕ್ ಮಾಡಿದಾಗ ನಿಮ್ಮ ರ್ಯಾಸ್ ಅಂದ್ರೆ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಏನ್ ಮಾಡುತ್ತೆ, ಎಲ್ಲದನ್ನ ಫಿಲ್ಟರ್ ಮಾಡಿ ರೆಡ್ ಕಾರ್ ಮಾತ್ರ ನಿಮ್ಮ ಕಣ್ಮುಂದೆ ಬರೋ ತರ ಅದು ಫೋಕಸ್ ಮಾಡಿಸುತ್ತೆ. ಹಾಗಾಗಿ ನಿಮ್ಮ ಡ್ರೀಮ್ ಅನ್ನ ಕೂಡ ಇದೇ ತರ ನೀವು ನಂಬಿಸ್ಬೇಕು. ಆಗ ರ್ಯಾಸ್ ಏನ್ ಮಾಡುತ್ತೆ, ಪ್ರತಿಯೊಂದನ್ನು ಫಿಲ್ಟರ್ ಮಾಡಿ ನಿಮ್ಮ ಡ್ರೀಮ್ ಬಗ್ಗೆ, ನಿಮ್ಮ ಗೋಲ್ ಬಗ್ಗೆ ಮಾತ್ರ ಅದು ನಿಮ್ಮನ್ನ ಕಾನ್ಸಂಟ್ರೇಟ್ ಮಾಡಿಸುತ್ತೆ. 5 ಲಕ್ಷ ಸ್ಯಾಲರಿ ನಿಮಗೆ ಪ್ರೆಸೆಂಟ್ ಅಲ್ಲಿ ಬರುತ್ತೆ ಅಂತ ನೀವು ನಂಬಿಸ್ಬೇಕು. ತುಂಬಾ ಜನ ತಗೋತಾ ಇದ್ದಾರೆ, ಅದನ್ನ ನೀವು ಮರಿಬೇಡಿ. ನೀವೇನ್ ಡ್ರೀಮ್ ಮಾಡಿದೀರಾ ಅದನ್ನ ತುಂಬಾ ಜನ ಈಗಾಗಲೇ ಈಡೇರಿಸ್ಕೊಂಡಿದ್ದಾರೆ. ನೀವು ಅದರ ಕಡೆ ಗಮನ ಕೊಟ್ಟಿರಲ್ಲ, ನೆಗೆಟಿವ್ ಥಿಂಕ್ ಮಾಡಿರ್ತೀರಾ. ಈಗ ಕಾನ್ಶಿಯಸ್ ಆಗಿ ಅದರ ಬಗ್ಗೆ ನೀವು ಅಫರ್ ಮಾಡಿ, ಅಂದ್ರೆ ಸಂಕಲ್ಪ ಮಾಡಿದ್ರೆ ನಿಮ್ಮದಾಗಿಸ್ಕೊಳ್ತೀರಾ. ಆಲ್ರೆಡಿ ನಿಮಗೆ ಬರ್ತಾ ಇದೆ ಅಂತ ನೀವು ಫೀಲ್ ಮಾಡಿದ್ರೆ ಖಂಡಿತ ಒಂದಿನ 5 ಲಕ್ಷ ಸ್ಯಾಲರಿಯನ್ನ ಪಡೆದೇ ಪಡಿತೀರಾ. ಇದು 369 ನ ಒಂದು ಪವರು. ನಿಮ್ಮನ್ನ ನೀವು ನಿಮ್ಮ ಗೋಲ್ ಕಡೆಗೆ, ನಿಮ್ಮ ಡ್ರೀಮ್ ಕಡೆಗೆ ಅಲೈನ್ ಮಾಡ್ಕೊಳ್ತಾ ಇದ್ದೀರಾ. ಅದು ನಿಮ್ಮ ಕಡೆ ಅಟ್ರಾಕ್ಟ್ ಆಗೋ ಹಾಗೆ ನೀವು ಮಾಡ್ತಾ ಇದ್ದೀರಾ. ಸೊ ಒಂದಲ್ಲ ಒಂದಿನ ನಿಮ್ಮ ಡ್ರೀಮ್ ಟ್ರೂ ಆಗೇ ಆಗುತ್ತೆ. ಬಟ್ ಇದನ್ನ ರೆಗ್ಯುಲರ್ ಬೇಸಿಸ್ ಮೇಲೆ 45 ದಿನ ಮಾಡ್ಬೇಕಾಗತ್ತೆ. ಬಿಕಾಸ್ ಬಾಲ್ಯದಿಂದನೂ ನಾವು ನೆಗೆಟಿವ್ ಪ್ಯಾಟರ್ನ್, ನೆಗೆಟಿವ್ ಥಾಟ್ಸ್ ಅಲ್ಲೇ ಬಂದ್ಬಿಟ್ಟಿದೀವಿ. ಇಮಿಡಿಯೇಟ್ ಆಗಿ ಅದು ಚೇಂಜ್ ಆಗೋದಕ್ಕೆ ಸಾಧ್ಯ ಇಲ್ಲ. ಬಟ್ 45 ದಿನ ನೀವು ಮಾಡಿದ್ರೆ ಖಂಡಿತ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಪ್ರೋಗ್ರಾಮಿಂಗ್ ಇದೆಯಲ್ಲ, ಅದು ಚೇಂಜ್ ಆಗಿ ರೀಪ್ರೋಗ್ರಾಮಿಂಗ್ ಆಗ್ತಾ ಬರುತ್ತೆ. ನಿಮ್ಮನ್ನ ನೀವು ಚೇಂಜ್ ಮಾಡ್ಕೋಬೇಕು, ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ರೀಪ್ರೋಗ್ರಾಮಿಂಗ್ ಮಾಡ್ಕೋಬೇಕು. 5ರಿಂದ 10 ನಿಮಿಷ ಮಾತ್ರ ಈ ಟೆಕ್ನಿಕ್ ಫಾಲೋ ಮಾಡೋದಕ್ಕೆ ನೀವು ಸ್ಪೆಂಡ್ ಮಾಡ್ಬೇಕಾಗತ್ತೆ. ಎಷ್ಟೇ ನೀವು ಬಿಸಿ ಪರ್ಸನ್ ಆಗಿದ್ರು 5 ನಿಮಿಷ ನಿಮಗೋಸ್ಕರ ಜೀವನದಲ್ಲಿ ಇದ್ದೇ ಇರುತ್ತೆ ಅಂತ ಅನ್ಕೊಳ್ತೀನಿ. ಹಾಗಾಗಿ 369 ನ 45 ಡೇಸ್ ನೀವು ಬರೆದು ಈ ಮೆಥಡ್ ಅನ್ನ ಫಾಲೋ ಮಾಡಿ, ನಿಮ್ಮ ಮ್ಯಾನಿಫೆಸ್ಟೇಷನ್ ಏನೇ ಇದ್ರು ಟ್ರೂ ಮಾಡ್ಕೊಳ್ತೀರಾ ಅಂತ ನಂಬ್ತೀನಿ. ನನಗೆ ಕಮೆಂಟ್ ಮಾಡಿ 369 ಮ್ಯಾನಿಫೆಸ್ಟೇಷನ್ ಅಂತ.